ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ SSLC ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ 2025-26ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ನೋಂದಾಯಿಸಲಿಕ್ಕೆ ಅಂದರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇಲಾಖೆಯಿಂದ ಆಲ್ರೆಡಿ ಮಾರ್ಗಸೂಚಿಯನ್ನು ಬಿಡಲಾಗಿದೆ. ಹೀಗಾಗಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋಣ ಈ ವಿಡಿಯೋದಲ್ಲಿ. ಇದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆಫೀಸಿಯಲ್ ವೆಬ್ಸೈಟ್ನಲ್ಲಿದೆ. ನಾನು ಆ ಮಾರ್ಗಸೂಚಿ ಏನೇನಿದೆ ಅಂಥೇಳಿ ಒಂದಿಷ್ಟು ನೋಡೋದಾದರೆ, ಒಂದು ನಿಮಿಷ, ಇಲ್ಲಿದೆ ನೋಡಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತದೆ, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಇಲಾಖೆ ಈಗಾಗಲೇ ಕೊಟ್ಟಿದ್ದಾರೆ. ಅವು ಯಾವುವು ಅಂಥೇಳಿ ನಾನು ನಿಮಗೆ ಒಂದು ಸಲ ತೋರಿಸ್ತೇನಂತೆ. ನೋಡ್ಬೋದು, ಆಡಳಿತ ವಿಭಾಗ ಇದೆ. ಒಂದು 35 ಪೇಜ್ PDF ಇದೆ. ಇದು ಯಾವ ಪೇಜಲ್ಲಿ ಯಾವ್ಯಾವ್ದ್ರ ಬಗ್ಗೆ ಇದೆ ಅಂಥೇಳಿ ನೋಡೋದಾದರೆ, ಅರ್ಜಿಗಳ ಸ್ವರೂಪ ನೋಡೋದು 4ನೇ ಪೇಜಲ್ಲಿದೆ. ಪರೀಕ್ಷಾ ಶುಲ್ಕದ ಬಗ್ಗೆ 5ನೇ ಪೇಜಲ್ಲಿದೆ. ಶುಲ್ಕ ವಿನಾಯಿತಿ ಯಾರ್ಯಾರಿಗೆ ನೀಡ್ಬೋದು ಅಂಥೇಳಿ 6ನೇ ಪೇಜಲ್ಲಿದೆ. ಪರೀಕ್ಷಾ ಶುಲ್ಕವನ್ನು ಪಾವತಿಸುವ ಕುರಿತು 7ನೇ ಪೇಜಲ್ಲಿದೆ. ಮತ್ತು ಆನ್ಲೈನ್ ಮುಖಾಂತರ ನೋಂದಾಯಿಸಲಿಕ್ಕೆ ಪರೀಕ್ಷಾ ಶುಲ್ಕ ಪಾವತಿಸುವ ಕುರಿತು ಯಾವ ಥರ ಅರ್ಜಿ ಶುಲ್ಕ ತುಂಬಬೇಕು ಅಂತ ಅದು ಕೂಡ ಇದೆ. ಶಾಲಾ ಸಂಕೇತ ಇದೆ. ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಅಂದರೆ ವಿಭಿನ್ನ ಸಾಮರ್ಥ್ಯ ಇರುವಂಥ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳು ಇರ್ತವೆ, ಅದು ಇದೆ. ಭಾಷಾ ಸಂಯೋಜನೆ ನೋಡ್ಬೋದು, 16ನೇ ಪೇಜಲ್ಲಿದೆ ನೋಡಿ. ಮಕ್ಕಳ ಹಾಜರಾತಿ ಕುರಿತು 16ರಿಂದ 17ನೇ ಪೇಜಲ್ಲಿರುತ್ತೆ. ಸತತ 6 ಪ್ರಯತ್ನಗಳನ್ನು ಮಿತಿಗೊಳಿಸಿದ ಕುರಿತು ಅದು ಕೂಡ ಇದೆ ನೋಡ್ಬೋದು. ಹಿಂದಿನ ವರ್ಷಗಳ SSLC ಪರೀಕ್ಷೆ ನೋಂದಾಯಿಸಿ ಅನುತ್ತೀರ್ಣ ಆದಂಥ ವಿದ್ಯಾರ್ಥಿಗಳಿಗೆ NRS, NSPR ಪರೀಕ್ಷೆಗೆ ನೋಂದಾಯಿಸಲು ಅವಧಿ ಮುಕ್ತಾಯವಾಗಿರೋ ಬಗ್ಗೆ, ಅಂದರೆ ಭಾಳ ಸಲ ಒಂದು 6 ಸಲ ಏನಾದರೂ SSLC ಎಕ್ಸಾಮನ್ನು ಬರೆದಿದ್ದರೆ ಅವರು ಮತ್ತೊಂದು ಸಲ ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಈ ಥರ ಇರುತ್ತೆ. ಇನ್ನೊಂದು ಸಲ ಅವರು ಅಡ್ಮಿಷನ್ ಮಾಡ್ಕೊಳ್ಳೋಕೆ ಕೂಡ ವ್ಯವಸ್ಥೆ ಇರುತ್ತೆ. ಸತತ 6 ಪ್ರಯತ್ನ ಮಿತಿಗೊಳಿಸೋದು ಇರೋದಿಲ್ಲ. ಮತ್ತು ನೋಡಿ, ಫಲಿತಾಂಶ ಉತ್ತಮಪಡಿಸಿಕೊಳ್ಳೋ ಬಗ್ಗೆ ಕೂಡ ಇದೆ, 18ನೇ ಪೇಜಲ್ಲಿ ನೋಡ್ಕೋಬೋದು. ಮತ್ತು SSLC ಪರೀಕ್ಷೆಯಲ್ಲಿ ಶಾಲಾ ಅಭ್ಯರ್ಥಿಯಾಗಿ CCRF ಪರೀಕ್ಷೆ ಬರೆದು ಅನುತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಪುನಃ ಮುಂದಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಅಭ್ಯರ್ಥಿಯಾಗಿ ಮರುಪ್ರವೇಶ ಪಡೆಯುವ ಕುರಿತು. ಅಂದರೆ SSLC ಪರೀಕ್ಷೆ CCRF ಅಂದರೆ ರೆಗ್ಯುಲರ್ ಫ್ರೆಶ್ ಅಂತೀವಲ್ಲ, ಅಂಥ ವಿದ್ಯಾರ್ಥಿಗಳು ಏನಾದರೂ ಅನುತ್ತೀರ್ಣ ಆಗಿದ್ದರೆ ಪುನಃ ಅವ್ರು ಏನು ಮಾಡ್ಬೋದು, ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅವ್ರು ಏನು ಮಾಡ್ಬೋದು, ಪ್ರವೇಶ ಕೂಡ ಪಡೀಬೋದು, ಅಂದರೆ ಅಡ್ಮಿಷನ್ ಮಾಡಿಸ್ಬೋದು. ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತ ಇದೆ, ನೋಡ್ಬೋಗಿದೆ. SSLC ಕ್ಯೂ ಪ್ರಯತ್ನಗಳ ಕುರಿತು ಕ್ಯೂ ಆಫ್ ಪ್ರಯತ್ನ ಇದೆ. ಪರೀಕ್ಷೆಗೆ ಸಂಬಂಧಿಸಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತೆಗೆದುಕೊಳ್ಬೇಕಾದಂಥ ಕ್ರಮಗಳ ಬಗ್ಗೆ ಕೂಡ ಇದೆ ನೋಡಿ. ಇವೆಲ್ಲ ಇರುತ್ತೆ. ನಾನು ಇವಾಗ ಒಂದೊಂದನ್ನೇ ತೊಗೊಂಡು ಹೇಳ್ತಾ ಹೋಗ್ತೀನಿ. ನೋಡ್ಬೋದು ಮಾರ್ಗಸೂಚಿಯಲ್ಲಿ ಏನಿದೆ ಅಂಥೇಳಿ. 2025-26ನೇ ಸಾಲಿನ ಪರೀಕ್ಷೆ 1ಕ್ಕೆ ಶಾಲಾ ವಿದ್ಯಾರ್ಥಿಗಳ ನೋಂದಣಿ ಪ್ರಕ್ರಿಯೆ ಕುರಿತು ಮಾರ್ಗಸೂಚಿ ಅಂತಿದೆ. ಇಲ್ಲಿ ನೋಡ್ಬೋದು, 2026ರ ಮಾರ್ಚ್ ಅಥವಾ ಏಪ್ರಿಲ್ ಮಾಯಲ್ಲಿ ನಡೆಯಲಿರುವ SSLC ಪರೀಕ್ಷೆ 1ಕ್ಕೆ ರಾಜ್ಯದ ಸರ್ಕಾರಿ ಮತ್ತು ಸರ್ಕಾರದಿಂದ ಮಾನ್ಯತೆ ಪಡೆದ ಅನುದಾನ ರಹಿತ ಪ್ರೌಢಶಾಲಾ ಕಾಲೇಜುಗಳಿಂದ ಪ್ರೌಢಶಾಲಾ ವಿಭಾಗ ಹಾಜರಾಗುವ ಅರ್ಹ ಶಾಲಾ ಅಭ್ಯರ್ಥಿಗಳನ್ನು ನೋಂದಾಯಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿದ್ದಾರೆ. ಸದರಿ ಶಾಲೆಯ ಮುಖ್ಯ ಶಿಕ್ಷಕರು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಈ ಪರೀಕ್ಷೆಗೆ ಹಾಜರಾಗುವಂಥ ವಿದ್ಯಾರ್ಥಿಗಳದ್ದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಇರುತ್ತೆ. https://kcb.karnataka.gov.in ಜಾಲತಾಣದಲ್ಲಿ ಶಾಲಾ ಲಾಗಿನ್ ಮೂಲಕ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಆ ವಿದ್ಯಾರ್ಥಿಗಳದ್ದು ಅಪ್ಲೋಡ್ ಮಾಡಬೇಕಾಗತ್ತೆ, ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ವಿದ್ಯಾರ್ಥಿಗಳ ನೋಂದಣಿಗೆ ಅಗತ್ಯವಿರುವ ಮಾಹಿತಿಗಳನ್ನು ಸಂಗ್ರಹಿಸಿಕೊಂಡು ನಿಗದಿಪಡಿಸಿದ ದಿನಾಂಕದಲ್ಲಿ ಶಾಲಾ ಲಾಗಿನಲ್ಲಿ ನೋಂದಣಿಯನ್ನು ಮಾಡ್ಬೋದು. ನೋಡ್ಬೋದು, ಈ ಸಲ ಏನೇನು ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಈ ಸಾಲಿನಿಂದ ಅಂದರೆ ಈ ವರ್ಷ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿಗಳನ್ನು ನೇರವಾಗಿ ಅಭ್ಯರ್ಥಿಗಳೇ ಮಂಡಳಿ ಜಾಲತಾಣದಲ್ಲಿ ನೋಂದಾಯಿಸಬಹುದಾಗಿರುತ್ತದೆ. ಈ ಕುರಿತು ಮಾರ್ಗಸೂಚಿಯನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಖಾಸಗಿ ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳ ನೋಂದಣಿ. ಖಾಸಗಿ ಅಂದರೆ ಯಾರಾಗಿರ್ತಾರೆ ಅಂತ ಹೇಳಿದ್ರೆ, CCPF ಅಂತೀವಿ ನಾವು, ಅಂದರೆ ಪ್ರೈವೇಟ್ ಫ್ರೆಶ್ ಇರುವಂಥ ವಿದ್ಯಾರ್ಥಿಗಳು. ಅಂದರೆ ಅವರು ಶಾಲೆಗೆ ಬರೋದಿಲ್ಲ, ಡೈರೆಕ್ಟಾಗಿ 15 ವರ್ಷ ಆದ ತಕ್ಷಣ ಡೈರೆಕ್ಟಾಗಿ ನಾವು ಅವರೇನು ರಿಜಿಸ್ಟ್ರೇಷನ್ ಮಾಡಿಸಿ SSLC ಎಕ್ಸಾಮನ್ನು ಅಟೆಂಡ್ ಮಾಡ್ತಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಖಾಸಗಿ ವಿದ್ಯಾರ್ಥಿಗಳು ಅಂತೀವಿ, ಪ್ರೈವೇಟ್ ಫ್ರೆಶು. ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳು, ಪುನರಾವರ್ತಿತ ಅಂತ ಹೇಳಿದ್ರೆ
ಮೊದಲೇನಾದರೂ ರೆಗ್ಯುಲರ್ ರಿಪೀಟರ್ ಅಂತೀವಿ ಅವರಿಗೆ. ಅಂದರೆ ಅವರೇನಾದರೂ ಮೊದಲು ಶಾಲೆಗೆ ಬಂದು ಈ ಅನುತ್ತೀರ್ಣ ಆದಂಥ ವಿದ್ಯಾರ್ಥಿಗಳು, ಅಂದರೆ ಫೇಲ್ ಆದಂಥ ವಿದ್ಯಾರ್ಥಿಗಳು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬರೋಲ್ಲ. ಪುನರಾವರ್ತಿತ ಅಂತ ಹೇಳಿದ್ರೆ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು. ಅದರಲ್ಲಿ ಇವಾಗ ರಿಜಿಸ್ಟ್ರೇಷನ್ ಯಾರಿಗೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ CCRF ಅಂತೀವಿ, ಅಂದರೆ ರೆಗ್ಯುಲರ್ ಫ್ರೆಶ್ ಇರುವಂಥ ವಿದ್ಯಾರ್ಥಿಗಳು. ಅಂದರೆ ಈ ವರ್ಷ ಏನು 2025-26ನೇ ಸಾಲಿನಲ್ಲಿ ಶಾಲೆಗೆ ಬಂದು ಸ್ಟಡಿ ಮಾಡ್ತಿರ್ತಾರಲ್ಲ, ಅಂಥ ವಿದ್ಯಾರ್ಥಿಗಳದ್ದು ಏನು ಮಾಡ್ಬೋದು, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಈ ಲಾಗಿನಲ್ಲಿ ಇವಾಗ ಅವಕಾಶ ಇದೆ. ಮತ್ತು ಆ ವಿದ್ಯಾರ್ಥಿಗಳು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಮಾರ್ಗಸೂಚಿಯನ್ನು ಅವರು ಇನ್ನು ಕೆಲವೇ ದಿನಗಳಲ್ಲಿ ಹೊರಡಿಸ್ತಾರೆ. ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ರಿಜಿಸ್ಟ್ರೇಷನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಆಡಳಿತ ವಿಭಾಗ ಅಂತಿದೆ, ಖಾಸಗಿ ಪ್ರೌಢಶಾಲೆಗಳ ನೋಂದಣಿ ಮತ್ತು ಮಾನ್ಯತೆ ಕುರಿತು ಅಂತ ಇದೆ. ಇದು ಖಾಸಗಿ ಶಾಲೆಯವರು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನಾನು ಎಲ್ಲನೂ ಓದಿ ಹೇಳೋಕ್ಕಾಗಲ್ಲ, ಕೆಲವೊಂದು ಪ್ರಮುಖವಾಗಿರುವಂಥದ್ದನ್ನು ಓದಿ ಹೇಳ್ತೀನಿ. ಒಂದು 35 ಪೇಜ್ ಇದೆ ಇದು, ಇದನ್ನು ಓದ್ಕೋಬೋದು ತಾವು. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕಾಯ್ದೆ 1966 ಚಾಪ್ಟರ್ 6 ನಿಯಮ ಮತ್ತು 36 ಅನ್ವಯ ಮಾನ್ಯತೆ ಪಡೆದ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳನ್ನು ಮಾತ್ರ SLC ಪರೀಕ್ಷೆ ನೋಂದಾಯಿಸಲು ಅವಕಾಶ ಇರುತ್ತದೆ ಅಂತ ಹೇಳಿದ್ದಾರೆ. ಅವ್ರು ಇನ್ವಾಲ್ವ್ ಎಲ್ಲ ಇರುತ್ತೆ ಪ್ರೈವೇಟಲ್ಲಿ, ಅದನ್ನು ನೀವು ನೋಡ್ಕೊಳ್ಳಿ. ಶಾಲಾ ವಿದ್ಯಾರ್ಥಿಗಳು ನೋಡ್ಬೋದು. ಶಾಲಾ ವಿದ್ಯಾರ್ಥಿಗಳು CCRF ಪ್ರಸಕ್ತ ಸಾಲಿನ ಪಠ್ಯಪುಸ್ತಕಂತೆ ಅಭ್ಯಾಸ ಮಾಡಿ 2026ರ SLC ಪರೀಕ್ಷೆ ಹಾಜರಾಗ್ಬೋದು ಅಂತ ಇದೆ. ಇಲ್ಲಿ ನೋಡ್ಬೋದು ಕರ್ನಾಟಕ ಶಾಲಾ ಪರೀಕ್ಷೆ ಅಂತ ಇದನ್ನು ಅದೇ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಆಗಲೇ ನಾನು ಹೇಳಿದ್ನೆಲ್ಲ ಅದೇ ಕೊಟ್ಟಿದ್ದಾರೆ. ಫಸ್ಟ್ 2025-26ನೇ ಸಾಲಿನಿಂದ SLC ಪರೀಕ್ಷೆ 1ಕ್ಕೆ ಖಾಸಗಿ ಅಭ್ಯರ್ಥಿಗಳು, ಅಂದರೆ ಪ್ರೈವೇಟ್ ಫ್ರೆಶ್ ಅಂತ ಇವರಿಗೆ, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು ಅಂದರೆ ಪ್ರೈವೇಟ್ ರಿಪೀಟರ್ಸ್ ಅಂತೀವಿ ಇವರಿಗೆ. ಅಂದರೆ ಅವರು ಪ್ರೈವೇಟ್ ಫ್ರೆಶ್ ವಿದ್ಯಾರ್ಥಿಗಳು ಫೇಲ್ ಆಗಿದ್ರೆ ಅಂದರೆ ಪ್ರೈವೇಟ್ ರಿಪೀಟರ್ ಆಗುತ್ತಾರೆ. ಮತ್ತು ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು ಅಂದರೆ CCRR, ಅಂದರೆ ಶಾಲೆಗೆ ಬಂದು ಕೂಡ ಅವ್ರು ಫೇಲ್ ಆಗಿರುತ್ತೆ ಅಂಥ ನೋಂದಣಿಯನ್ನು ಅಭ್ಯರ್ಥಿಗಳು ನೇರವಾಗಿ ಆನ್ಲೈನ್ ಮೂಲಕ ನೋಂದಾಯಿಸಲು ಅವಕಾಶ ಕಲ್ಪಿಸಲಾಗಿರುತ್ತದೆ. ಅಂದರೆ ಆ ವಿದ್ಯಾರ್ಥಿಗಳೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು, ಅಂದರೆ ಸ್ಕೂಲ್ ಲಾಗಿನಲ್ಲಿ ಅದು ಬರೋದಿಲ್ಲ. ವಿದ್ಯಾರ್ಥಿಗಳು ಹಾಕ್ಬೋದು, ಸಪ್ರೇಟಾಗಿ ಲಿಂಕ್ ಬಿಡ್ತಾರೆ ಅನಿಸುತ್ತೆ. ಸದರಿ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ನೋಂದಣಿ ಮಾಡೋ ಕುರಿತು ಮಾರ್ಗಸೂಚಿ ಪ್ರತ್ಯೇಕವಾಗಿ ಹೊರಡಿಸ್ತೀವಿ ಅಂತ ಹೇಳಿದ್ದಾರೆ. ಆಗಲೇ ನಾನು ಹೇಳಿದ್ಮೇಲೆ ಅದೇ ಇರುತ್ತೆ. ಇವಾಗ ಶಾಲೆಗೆ CCRF ಬರುವಂಥ ವಿದ್ಯಾರ್ಥಿಗಳಿಗೆ ಅರ್ಜಿ ಸ್ವರೂಪ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡ್ಬೋದು. ಶಾಲಾ ಲಾಗಿನ್ ಮೂಲಕ ಸಲ್ಲಿಸೋದು. CCRF ಅಂದರೆ 2025-26ನೇ ಸಾಲಿನಲ್ಲಿ ಶಾಲೆಗೆ ರೆಗ್ಯುಲರಾಗಿ ಬರುವಂಥ ವಿದ್ಯಾರ್ಥಿಗಳದ್ದು ರಿಜಿಸ್ಟ್ರೇಷನ್ ಮಾಡುವಂಥ ಕುರಿತದ್ದು. ವಿದ್ಯಾರ್ಥಿಗಳ ಭಾವಚಿತ್ರ, ಪ್ರವೇಶ ಪತ್ರ, CNR ಮತ್ತು ಅಂಕಪಟ್ಟಿಯಲ್ಲಿ ಮುದ್ರಣವಾಗುವ ಕಾರಣ ಭಾವಚಿತ್ರ ಮತ್ತು ಸಹಿಯನ್ನು ಈ ಕೆಳಗಂಡಂತೆ ರೀತಿಯಲ್ಲಿ ಅಪ್ಲೋಡ್ ಮಾಡಲಾಗುವುದು. ಫೋಟೋಗಳು ನೋಡ್ಬೋದು ಸಂಪೂರ್ಣ ಬಣ್ಣದಲ್ಲಿರಬೇಕು ಹಾಗೂ ಉತ್ತಮ ಗುಣಮಟ್ಟದಲ್ಲಿರಬೇಕು. ಭಾವಚಿತ್ರದಲ್ಲಿ 80% ಮುಖ ಸ್ಪಷ್ಟವಾಗಿರಬೇಕಾಗುತ್ತೆ. ನೀವು ಸ್ಕ್ಯಾನ್ ಮಾಡುವಾಗ ಸ್ಪಷ್ಟವಾಗಿರೋದ್ರಿಂದ ಸ್ಕ್ಯಾನ್ ಮಾಡಬೇಕಾಗುತ್ತೆ. ಮತ್ತು ಕಣ್ಣುಗಳು ತೆರೆದಿರಬೇಕು. ಬಣ್ಣಗಳು ಕನ್ನಡಕವನ್ನು ಧರಿಸಿರಬಾರದು. ಭಾವಚಿತ್ರ 20ರಿಂದ 80 KB ಒಳಗಡೆ ಇರಬೇಕು. ಮತ್ತು JPG ಫಾರ್ಮೆಟಲ್ಲಿರಬೇಕು. ಅದನ್ನು ನೀವು ರೆಡ್ಯೂಸ್ ಮಾಡಬೇಕಾಗತ್ತೆ 20ರಿಂದ 80 KB ಒಳಗಡೆ ಇರುವಂತೆ. ಮತ್ತು ಅದು JPG ಅನ್ನುವಂಥ ಫಾರ್ಮೆಟಲ್ಲಿ ಏನಾದರೂ ಫೋಟೋ ಇರಬೇಕು. ಮತ್ತು ನೋಡುವ ಇತ್ತೀಚಿನ ಭಾವಚಿತ್ರಗಳನ್ನ ಕೊಡಬೇಕಾಗುತ್ತೆ. ಮತ್ತು ಸಹಿ ಯಾವ ಥರ ಇರುತ್ತೆ ಅಂದರೆ ಬಿಳಿ ಬಣ್ಣದ ಹಾಳೆಯ ಮೇಲೆ ಕಪ್ಪು ಶಾಯಿಲಿ ಮಾಡಿಸಿರಬೇಕಾಗುತ್ತೆ ಸಹಿಯು, ಅಂದರೆ ಬ್ಲ್ಯಾಕ್ ಪೆನ್ನಲ್ಲಿ ಮಾಡಿಸಿರಬೇಕು. ಸಹಿಯ ಗಾತ್ರ 20ರಿಂದ 80 KB ಇರಬೇಕು. ಅದು ಕೂಡ JPGಯಲ್ಲಿ ಇರಬೇಕಾಗುತ್ತೆ. ಪರೀಕ್ಷಾ ಶುಲ್ಕ ನೋಡ್ಬೋದು ಈ ಕೆಳಗಡೆ ಅಂತ ಇರುತ್ತೆ. ಪ್ರಥಮ ಬಾರಿಗೆ ಪರೀಕ್ಷೆ ಹಾಜರಾಗುವ ವಿದ್ಯಾರ್ಥಿ ಅಂದರೆ CCRF ಅನ್ನುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ ನೋಡ್ಬೋದು ಶುಲ್ಕ ನೋಡ್ಬೋದು 710 ರೂಪಾಯಿ ಇದೆ ಪ್ರಥಮ ಬಾರಿಗೆ. ಯಾರ್ಯಾರಿಗೆ ಶುಲ್ಕದಿಂದ ವಿನಾಯಿತಿ ಇದೆ ಅಂತ ಹೇಳಿದ್ರೆ ಇಲ್ಲಿರುತ್ತೆ ನೋಡಿ. ನೆಕ್ಸ್ಟ್ ನಾನು ತೋರಿಸ್ತೀನಿ. ಪರೀಕ್ಷೆ ಶುಲ್ಕ ವಿನಾಯಿತಿ ಯಾರಿಗಿದೆ ಅಂತ ಹೇಳಿದ್ರೆ ಇಲ್ಲಿ ಪ್ರವರ್ಗ 1ರಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಗಳು ಮಾತ್ರ. ಅಂದರೆ ಇದೇನು ಅಂತ ಹೇಳಿದ್ರೆ ಇಲ್ಲಿ 2A 2B 3A 3B ಬರುವಂಥ ವಿದ್ಯಾರ್ಥಿ 44,500. ಇದ್ರ ಒಳಗಡೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಇರಬೇಕು. ಅದವರು RD ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಅವ್ರದ್ದು ಪ್ರವರ್ಗ ಅಂದರೆ ಕ್ಯಾಟಗರಿ 1ನಲ್ಲಿ ಬರುವಂಥ ವಿದ್ಯಾರ್ಥಿ 1 ಲಕ್ಷ ಒಳಗಡೆ ಇದ್ದರೆ ಅವರಿಗೆ ಫ್ರೀ ಇರುತ್ತೆ. ಮತ್ತು ಪ್ರವರ್ಗ 2A 2B 3A 3B ಬರುವಂಥ ವಿದ್ಯಾರ್ಥಿಗಳು 44,500 ಒಳಗಡೆ ಅವ್ರದ್ದು ಏನಾದರೂ ಇನ್ಕಮ್ ರೇಂಜ್ ಇತ್ತು ಅಂತ ಹೇಳಿದ್ರೆ ಆ್ಯನ್ಯುವಲ್ ಇನ್ಕಮ್ಮು ಅವರಿಗೆ ಫ್ರೀ ಇರುತ್ತೆ.
ಮತ್ತು ಅವ್ರದ್ದು ಇನ್ಕಮ್ ಕಾಸ್ಟು ರಿನ್ಯೂವಲ್ ಇರಬೇಕು. ಅದನ್ನೆಲ್ಲ ನೋಡಿ ನೀವು ಆರ್ ಡಿ ನಂಬರ್ನ ಈ ಥರ ಎಂಟ್ರಿ ಮಾಡಬೇಕಾಗುತ್ತೆ. ಈ ಪ್ರಮಾಣ ಪತ್ರಗಳನ್ನು ಪಡೆಯದೆ ಶುಲ್ಕ ವಿನಾಯಿತಿ ನೀಡುವಂತಿಲ್ಲ ಅಂದರೆ ಅದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನೀವು ತೊಗೋಬೇಕಾಗುತ್ತೆ. ಇಲ್ಲಿ ಇನ್ನೊಂದಿದೆ ನೋಡ್ಬೋದು. ದಿನಾಂಕ 16/7/2021 ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಶಾಲಾ ವಿದ್ಯಾರ್ಥಿಗಳಾಗಿ ಪ್ರಥಮ ಬಾರಿಗೆ SLC ಪರೀಕ್ಷೆ ಹಾಜರಾಗುವ ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗೆ, ಎಲ್ಲ ವರ್ಗ ಅಂದಿದ್ದಾರೆ, ಹೆಣ್ಣು ಮಕ್ಕಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇದೆ. ಅಂದರೆ ಈ ಹೆಣ್ಮಕ್ಳೇನಿದಾರಲ್ಲ ಅವ್ರಿಗೆ ಎಲ್ರಿಗೂ ಫ್ರೀ ಇರುತ್ತೆ. ಅದನ್ನು ಬಿಟ್ಟರೆ ಮೇಲ್ಗಡೆ ನಾ ಆಗಲೇ ಹೇಳಿದ್ನಲ್ಲ, ಆ ಕೆಟಗರಿ ಬರುವಂಥ ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಇನ್ಕಮ್ ರೇಂಜ್ 1 ಲಕ್ಷ ಅಥವಾ 44,500 ಅದರೊಳಗಡೆ ಇದ್ದರೆ ಫ್ರೀ ಇರುತ್ತೆ. ವಿಭಿನ್ನ ಸಾಮರ್ಥ್ಯ ಇರುವಂಥ ವಿದ್ಯಾರ್ಥಿಗಳೇನಾದರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ಅವರನ್ನು ನೀವು ಫಿಸಿಕಲ್ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ನೀವು ಹ್ಯಾಂಡಿಕ್ಯಾಪ್ಟ್ ಅಂತ ಸೆಲೆಕ್ಷನ್ ಮಾಡಬೇಕು. ಮತ್ತು ಅವ್ರದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯಿಂದ ಪಡೆದಿರುವಂಥ ಡಾಕ್ಯುಮೆಂಟನ್ನು ಕೂಡ ನೀವೇನು ಮಾಡಬೇಕಾಗುತ್ತೆ, ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಮಾತ್ರ ಶುಲ್ಕ ವಿನಾಯಿತಿ ಇರುತ್ತದೆ. SC ST ಇದ್ರೂ ಕೂಡ ಫ್ರೀ ಇರುತ್ತೆ. ಮೇಲೆ ವಿವರಿಸಿರುವ ಹಿಂದುಳಿದ ಪ್ರವರ್ಗಗಳ ಪುನರಾವರ್ತಿತ ಅಭ್ಯರ್ಥಿಗಳಿಗೆ ರಿಪೀಟರ್ಸ್ ಅನ್ನು ಇರ್ತಾರಲ್ಲ, ಪರೀಕ್ಷಾ ಶುಲ್ಕದ ವಿನಾಯಿತಿ ಇರುವುದಿಲ್ಲ. ಅಂದರೆ ಹಿಂದುಳಿದ ಪ್ರವರ್ಗಗಳು ಅಂತ ಹೇಳ್ತಾರಲ್ಲ, ಅಂದರೆ ನಾವು ಹೇಳಿದ್ದೀವಲ್ಲ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿ 2A 2B 3A 3B ಇರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ಆಗಿದ್ರೆ ಅಂದರೆ ಪರೀಕ್ಷಾ ಶುಲ್ಕ ಇರೋದಿಲ್ಲ. ಮತ್ತೇನಿದೆ ಅಂತ ನೋಡೋಣ. ಅಂದರೆ ರಿಜಿಸ್ಟ್ರೇಷನ್ ನೋಡ್ಬೋದು. CCRF ವಿದ್ಯಾರ್ಥಿಗಳ ಶುಲ್ಕವನ್ನು ನೋಂದಣಿಯ ಕಡೆಯ ದಿನಾಂಕದ ನಂತರ ಅಂದರೆ ರಿಜಿಸ್ಟ್ರೇಷನ್ ಆದಮೇಲೆ ಶಾಲಾ ಲಾಗಿನಲ್ಲಿ ಸೃಜಿಸಲಾಗಿರೋ ಚಾನಲ್ ಬಳಸಿಕೊಂಡು ಪಾವತಿ ಮಾಡಬೇಕಾಗುತ್ತೆ. ಇದರ ಹೊರತು ಪಾವತಿಸುವ ಬ್ಯಾಂಕ್ ಹುಂಡಿಗಳು ಮತ್ತು ನೆಫ್ಟ್ ಚಾನಲ್ಗಳನ್ನು ತಿರಸ್ಕರಿಸಲಾಗುವುದು. ಅಂದರೆ ಶಾಲಾ ಲಾಗಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚಾನಲ್ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡಿಕೊಂಡು ಅದು ಸಂಬಂಧಪಟ್ಟಂಥ ಬ್ಯಾಂಕಿಗೆ ಚಾನಲ್ನ ಕಟ್ಟಬೇಕಾಗುತ್ತೆ. ನೆಫ್ಟ್ ಚಾನಲ್ಗಳು ನಡೆಯಲ್ಲ ಅಂತ ಹೇಳಿದ್ದಾರೆ. ಮತ್ತೇನಿದೆ ಅಂತ ನೋಡೋಣ. ಕೆಲವೊಂದು ಇಂಪಾರ್ಟೆಂಟ್ ಡೇಟ್ಸ್ ಇದೆ ಸ್ನೇಹಿತರೆ, ಇಲ್ಲಿ ನೋಡ್ಕೊಂಬಿಡಿ. ಆನ್ಲೈನ್ ಮುಖಾಂತರ ನೋಂದಾಯಿಸಲು ಮತ್ತು ಪರೀಕ್ಷಾ ಶುಲ್ಕ ಪಾವತಿಸಲು ನಿಗದಿಪಡಿಸಿದ ದಿನಾಂಕಗಳು ನೋಡ್ಬೋದು. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ CCRF ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಪ್ರಾರಂಭಿಕ ದಿನಾಂಕ ನೋಡ್ಬೋದು. 8/10/2025 ಇದೆ, ಆಲ್ರೆಡಿ ಪ್ರಾರಂಭ ಆಗಿದೆ ಇದು. ಮಂಡಳಿ ಜಾಲತಾಣದ ಶಾಲಾ ಲಾಗಿನ್ ಮೂಲಕ CCRF ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ನಿಗದಿಪಡಿಸಿದ ಅಂತಿಮ ದಿನಾಂಕ 31/10/2025. ಅಂದರೆ ಇದನ್ನು ಅಕ್ಟೋಬರ್ ಎಂಡ್ವರೆಗೂ ಇರುತ್ತೆ. ಇನ್ನೂ ಭಾಳ ದಿನ ಉಳಿದಿಲ್ಲ ಸ್ನೇಹಿತರೆ. ಇವತ್ತು ಡೇಟು ನೋಡಿದ್ರೆ 12 ಇದೆ, ಒಂದು 18 ದಿನ 19 ದಿನ ಇದೆ ಇನ್ನು. ಮಂಡಳಿ ಜಾಲತಾಣದ ಮೂಲಕ ಶಾಲಾ ಲಾಗಿನ್ ಮೂಲಕ CCRF ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕದ ಚಲನ್ ಮುದ್ರಿಸಿಕೊಳ್ಳಲು ದಿನಾಂಕ ನೋಡ್ಬೋದು. ಅಂದರೆ ಚಾನಲ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ 3/11/2025 7/11/2025 ಟೈಮ್ ಇರುತ್ತೆ. ಆ ಚಾನಲ್ ಡೌನ್ಲೋಡ್ ಮಾಡ್ಕೊಂಡು ಆಮೇಲೆ ಬ್ಯಾಂಕಿಗೆ ಜಮೆ ಮಾಡಿಕೊಳ್ಳಲು ನಿಗದಿಪಡಿಸಿದ ದಿನಾಂಕ 3/11/2025 11/11/2025 ಒಳಗೆ ನೀವೇನಾಗುತ್ತೆ ಬ್ಯಾಂಕಿಗೆ ಕಟ್ಟಬೇಕಾಗತ್ತೆ. ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಪರೀಕ್ಷಾ ಅರ್ಜಿಗಳ ಸಂಕೇತ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ನೋಡ್ಬೋದು, ಇಲ್ಲಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ. ಮತ್ತೇನಾದರೂ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಹೇಳಿದ್ರೆ ಇಲ್ಲಿ ನಾನು ಒಂದು ಸಲ ಬರ್ತೇನೆ. ಈ ಥರ ನೀವು ಶಾಲಾ ಲಾಗಿನ್ ಓಪನ್ ಮಾಡಿ, ಇಲ್ಲಿ SLC ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಸಾಕಷ್ಟು ಲಾಗಿನ್ ಇದೆ. ಇಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರ ಲಾಗಿನ್ ಇದೆ, ಅಂದರೆ BO ಲಾಗಿನ್ ಅಂತ. ನಾನು ಇಂಗ್ಲೀಷನ್ನು ಓಪನ್ ಮಾಡ್ತೀನಿ. ಇಲ್ಲಿ SLC ಪೋರ್ಟಲ್ ಅಂತ ಇರುತ್ತೆ. ಇಲ್ಲಿ ಇದ್ರ ಮೇಲೆ ಸೆಂಟ್ರ್ ಚೀಫ್ ಲಾಗಿನ್ ಇರುತ್ತೆ, SLC ಸ್ಕೂಲ್ ಲಾಗಿನ್ ಇರುತ್ತೆ, BO ಲಾಗಿನ್ನು, EOL ಲಾಗಿನ್ನು ಎಲ್ಲ ಇರುತ್ತೆ. ನೀವು SLC ಸ್ಕೂಲ್ ಲಾಗಿನಲ್ಲಿ ಹೋಗಬೇಕು. ಹೋಗ್ಬಿಟ್ಟು ಇಲ್ಲಿ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರಿ ಮಾಡಿ, ಸಬ್ಮಿಟ್ ಮಾಡಿ ಸ್ಕೂಲ್ ಲಾಗಿನಲ್ಲಿ ಹೋಗಿ ಅಲ್ಲಿಯೂ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ.
ಸ್ನೇಹಿತರೆ ಇದಿಷ್ಟು ಮಾಹಿತಿ ಇದು ಮತ್ತೇನೋ ಅಪ್ಡೇಟ್ಸ್ ನಾನು ತಿಳಿಸ್ತಾ ಇರ್ತೀನಿ. ನಾವು ಮಾಡೋಂಥ ಅಪ್ಡೇಟ್ಸ್ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.